ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? ಫ್ರೆಂಡ್ಸ್ ನೋಡಿ, ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ 2026ನೇ ಸಾಲಿನಲ್ಲಿ ಯಾರೆಲ್ಲ ಅಭ್ಯರ್ಥಿಗಳು ಈಗ ಪ್ಯಾರಾಮೆಡಿಕಲ್ ಕೋರ್ಸ್ಗಳನ್ನು ಮಾಡಬೇಕು ಅಂಥೇಳಿ 10th ಮೇಲೆ SSLC ಮೇಲೆ ಪ್ಯಾರಾಮೆಡಿಕಲ್ ವಿವಿಧ ಕೋರ್ಸ್ಗಳನ್ನು ಮಾಡಬೇಕಂತೇಳಿ ವೇಟ್ ಮಾಡ್ತಾ ಇದ್ದೀರಿ. ಅದಕ್ಕೆ ಸಂಬಂಧಿಸಿದಂತೆ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಅಧಿಕೃತವಾದಂತಹ ಅಂದರೆ 2026ನೇ ಸಾಲಿನ ಆನ್ಲೈನ್ ಅಪ್ಲಿಕೇಶನ್, ಗೋರ್ಮೆಂಟ್ ಅಪ್ಲಿಕೇಶನ್ಗಳ ಬಗ್ಗೆ ಯಾವುದೇ ಥರದಂಥ ಸ್ಪಷ್ಟವಾದಂಥ ಮಾಹಿತಿ ಈವರೆಗೂ ಕೂಡ ಲಭ್ಯವಾಗಿಲ್ಲ. ಯಾಕಂತಂದರೆ ಮತ್ತೆ ಏನಾಗಿದೆ ಅಂತಂದರೆ, ಮಾಹಿತಿಗಳ ಪ್ರಕಾರ ಮತ್ತೆ ಏನಾಗಿದೆ ಅಂತಂದರೆ, ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ SSLC ಮೇಲೆ ಏನು ಒಂದು ಹೈಕೋರ್ಟ್ ಸ್ಟೇ ಆರ್ಡರ್ ತೊಗೊಂಬಂದಿತ್ತು, ಈ ಹೈಕೋರ್ಟ್ ಆದೇಶ ಮಾಡಿತ್ತು SSLC ಮೇಲೆ ಮತ್ತೆ ನೀವು ಅಡ್ಮಿಷನ್ಗಳನ್ನು ತೆಗೆದುಕೊಳ್ಳಬಹುದು ಅಂತ ಹೇಳಿ. ಅದಕ್ಕೆ ಮತ್ತೆ ಏನಾಗಿದೆಯಪ್ಪ ಅಂದರೆ, ಕಾನೂನು ತೊಡಕುಂಟಾಗಿ ಮತ್ತೆ ಅದು ಏನಾಗಿದೆ, ಹೈಕೋರ್ಟಿಗೆ ಹೋಗಿದೆ ಅಂಥೇಳಿ ನನಗೆ ಮಾಹಿತಿ ತಿಳಿದು ಬಂದಿದೆ. ಹೀಗಾಗಿ ಪ್ಯಾರಾಮೆಡಿಕಲ್ ಬೋರ್ಡ್ನವರು ಈ ಹೈಕೋರ್ಟಲ್ಲಿ ಇರಬೇಕಾದ್ರೆ ಅದಕ್ಕೆ ಇನ್ನೂ ಅದರ ಬಗ್ಗೆ ಒಂದು ಪರಿಶೀಲನೆ ನಡೆಯುತ್ತಿರುವುದರಿಂದ ಪ್ಯಾರಾಮೆಡಿಕಲ್ ಬೋರ್ಡ್ನವರು ಈ SSLC ಮೇಲೆ ಬಿಡುಗಡೆ ಮಾಡಬೇಕಾ ಅಥವಾ PUC ಮೇಲೆ ಬಿಡುಗಡೆ ಮಾಡಬೇಕಾ ಅನ್ನೋದನ್ನು ಇನ್ನೂವರೆಗೆ ಸ್ಪಷ್ಟತೆಯನ್ನು ಕೊಟ್ಟಿಲ್ಲ. ಇದೇ ಒಂದು ಕಾರಣದಿಂದ ಲೇಟ್ ಆಗ್ತಾ ಇರುವಂಥದ್ದು. ಇಲ್ಲಪ್ಪ ಅಂದರೆ ಇಷ್ಟೊತ್ತಿಗೆ ಕನ್ಫರ್ಮ್ ಆಗಿರೋದು ಅಥವಾ ಬೋರ್ಡ್ನವರೇ ಹೇಳಿಬಿಟ್ಟಿರೋರು, ನೋಡಿ ನಾವು ಅಪ್ಲಿಕೇಶನ್ ಇದೇ ತಾರೀಕಿಗೆ ಬಿಡ್ತಿದ್ದೀವಿ, ಕಾಲ್ ಮಾಡಿದ ಸಲ ಹೇಳಿಬಿಟ್ಟಿರೋರು. ಪ್ರತಿ ವರ್ಷ ಹೇಳ್ತಾ ಇದ್ರು, ನಾವು ಇದೇ ತಾರೀಕಿಗೆ ಅಪ್ಲಿಕೇಶನ್ ಬಿಡ್ತಾ ಅದಿದೆ, ಈ ಮಂತಲ್ಲಿ ಅಪ್ಲಿಕೇಶನ್ ಬಿಡ್ತೀವಿ, ವೇಟ್ ಮಾಡಿ ಅಪ್ಲಿಕೇಶನ್ ಬಿಡ್ತೀವಿ ಅಂತ ಹೇಳ್ತಿದ್ರು. ಬಟ್ ಇವಾಗ ಅಪ್ಲಿಕೇಶನ್ ಬಿಡ್ತೀವಿ ಅಂತೂ ಹೇಳ್ತಾ ಇಲ್ಲ, ಬಿಡುವುದಿಲ್ಲ ಅನ್ನೋಂತ ಹೇಳ್ತಾ ಇಲ್ಲ. ಎಲ್ಲ ಕೂಡ ನ್ಯೂಟ್ರಲ್ ಆಗಿದ್ದಾರೆ. ಆಮೇಲೆ ಬೋರ್ಡ್ ನಂಬರನ್ನು ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಬೋರ್ಡ್ ಏನು ಮಾಡಿದರೆ ನಿಮ್ಗೆ ಕಾಲ್ ರಿಸೀವ್ ಆಗೋದಿಲ್ಲ, ಎಲ್ಲ ತುಂಬ ವೇಟಿಂಗ್ ಲಿಸ್ಟಲ್ಲಿ ಇಟ್ಬಿಟ್ಟಿದ್ದಾರೆ. ಯಾಕಂದರೆ ಅವರಲ್ಲಿ ಏನು ಹೇಳಲಿಕ್ಕೆ ಈಗ ಆನ್ಸರೇ ಸಿಗ್ತಾ ಇಲ್ಲ. ಎಲ್ಲರೂ ಕಾಲ್ ಮಾಡ್ತಾಯಿದ್ದಾರೆ, ಯಾವಾಗ ಬಿಡ್ತೀರಿ ಅಂಥೇಳಿ. ನಾನು ಕೂಡ ಪ್ರಯತ್ನ ಮಾಡ್ತಾಯಿದ್ದೇನೆ, ಬಟ್ ಯಾವುದೇ ಥರದ ಆನ್ಸರ್ ಯಾಕಿಲ್ಲ ಅಂತಂದರೆ, ಅದೇ ಮತ್ತೊಮ್ಮೆ ಏನಾಗಿದೆ ಅಂದರೆ, ಇದು ಮತ್ತೆ ಹೈಕೋರ್ಟ್ ಮೆಟ್ಟಿಲನ್ನು ಏರಿದಿರೋದ್ರಿಂದ ಇದು ನಿಮಗೆ ಮತ್ತಿನ್ನು ಸ್ವಲ್ಪ ಲೇಟ್ ಆಗುತ್ತೆ. ಅದು SSLC ಮೇಲೆ ಬರುತ್ತೋ ಅಥವಾ PUC ಮೇಲೆ ಬರುತ್ತೋ ಅನ್ನೋದನ್ನು ಇನ್ನೂ ಸ್ವಲ್ಪ ಕಾದು ನೋಡಬೇಕಾಗತ್ತೆ. ಯಾಕಂದರೆ ಇನ್ನೂ ಸ್ವಲ್ಪ ಕಾಲಾವಕಾಶ ತೊಗೊಳುತ್ತೆ. ಈ ಕೋರ್ಟ್ಗಳು ಸ್ವಲ್ಪ ಡಿಲೇ ಮಾಡ್ತವೆ ಆದೇಶಗಳನ್ನು ಕೊಡಲಿಕ್ಕೆ. ಅದರ ಪ್ರಕಾರ ನಾವು ಈಗ ಮುಂದುವರಿಬೇಕಾಗತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಬಟ್ ನೀವು ಕಾಯೋದೊಂದು ಆಪ್ಷನ್ ಬಿಟ್ಟರೆ ಬೇರೆ ನಿಮ್ಮಲ್ಲಿ ಯಾವುದಿಲ್ಲ. ಒಂದು ನೀವು ಪ್ಯಾರಾಮೆಡಿಕಲ್ ಬಿಟ್ಟು ಬೇರೆ ಯಾವ್ದಾದ್ರು ಆಪ್ಷನ್ ನೋಡ್ಕೋಬೇಕು, ಇಲ್ಲಪ್ಪ ಅಂದರೆ ವೇಟ್ ಮಾಡಬೇಕು. ವೇಟ್ ಮಾಡಿದರೂ ಕೂಡ ಅದು ಗ್ಯಾರಂಟಿ ಇಲ್ಲ, SSLC ಮೇಲೆ ಬರುತ್ತೋ PUC ಮೇಲೆ ಬರುತ್ತೋ ಅನ್ನೋದನ್ನು ಗ್ಯಾರಂಟಿ ಯಾರು ಕೂಡ ಹೇಳ್ತಾ ಇಲ್ಲ, ನಾನು ಕೂಡ ನಿಮಗೆ ಹೇಳ್ತಾ ಇಲ್ಲ.